whistle blowing. ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ಈ ವಿಡಿಯೋದಲ್ಲೂ ಸಹ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಿಕಾಸ್ ನನ್ನ ಮೈಕ್ನ ನಾನು ಯು ಎಸ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಸೊ ಶಾರ್ಟ್ ಟ್ರಿಪ್ ಅಂತ ಹೇಳಿಬಿಟ್ಟು ತುಂಬ ಏನು ಪ್ಯಾಕಿಂಗ್ ಇರಲಿಲ್ಲ, ಹಾಗಾಗಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು 2 ದಿನದ ವೀಡಿಯೋಸ್ ಏನೇನಿದೆಯೋ ಅದು ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡಿದ್ದೀನಿ, ಬಿಕಾಸ್ ನಾವು ಅಷ್ಟೊಂದು ವೀಡಿಯೋಸ್ ಏನು ತಗೊಂಡಿಲ್ಲ. ಸೊ ಆದಷ್ಟು ನಾವು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ಥರದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ. ಹಾಗಾಗಿ ಎಷ್ಟು ಟೈಮ್ ಸಿಕ್ಕಿರುತ್ತೋ, ಎಲ್ಲಿ ಆಚೆ ಕಡೆ ಹೋಗಿರ್ತೀನೋ ಅದು ಮಾತ್ರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ನೈಸ್ ಎಕ್ಸ್ಪೀರಿಯನ್ಸ್. ಡಬ್ಲಿನ್ ಸಿಟಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಯಾ, ನೀವು ಸಹ ವಿಡಿಯೋ ಎಂಜಾಯ್ ಮಾಡಿ. ಸೊ ನಾವು ಫಸ್ಟ್ ಬಂದ್ಬಿಟ್ಟು ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಮಗೆ ಇಲ್ಲಿ ಸಿಟಿ ಸೆಂಟರ್ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದಾಗ ಈ ಒಂದು ಪ್ಲೇಸಲ್ಲಿ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇತ್ತು. ಸನ್ಸೆಟ್ ಆಗೋದನ್ನ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಹಾಗಾಗಿ ಇದು ರಿವರ್ ಲಿಫಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿದ್ರೆ ನೀವು ಒನ್ ಸೈಡ್ ಆಫ್ ದ ರಿವರ್ ಬಂದ್ಬಿಟ್ಟು ಹಳೆ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ ಕಾಣುತ್ತೆ, ಲೈಕ್ ಡಬ್ಲಿನ್ ಸಿಟಿ ಹಳೆ ಮನೆಗಳೆಲ್ಲ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಸೈಡ್ ನೋಡಿದ್ರೆ ನೀವು ಮಾಡರ್ನ್ ಡಬ್ಲಿನ್ ಸಿಟಿ ಕಾಣಿಸುತ್ತೆ. ಸೊ ದಟ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಸನ್ಸೆಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ. ಹಾಗಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ರಿವರ್ ಲಿಫಿ ಹತ್ರ ಸ್ಟಾಪ್ ಮಾಡಿದ್ವಿ. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂಡ್ ನಾವಿಲ್ಲೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ರೆ ಲೇಖನ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಪಿಕ್ಸ್ನ ಕ್ಲಿಕ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಅವಳು ಆ್ಯಕ್ಚುಲಿ ಕಂಫರ್ಟಬಲ್ ಇರಲಿಲ್ಲ, ಬಿಕಾಸ್ ಕಂಟಿನ್ಯೂಸ್ ಟ್ರಾವೆಲ್ ಆಗಿತ್ತು. ಹಾಗಾಗಿ ಅವಳಿಗೆ ತುಂಬಾ ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಆಗ್ತಾ ಇತ್ತು. ಸೊ ಹಾಗೆ ಅವಳನ್ನ ಡೈವರ್ಟ್ ಮಾಡಿಬಿಟ್ಟು ನಾವು ಟೈಮ್ ಪಾಸ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಸನ್ಸೆಟ್ನ ನೋಡಿಕೊಂಡು ಸುಮಾರಷ್ಟು ಪಿಕ್ಚರ್ಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವಿವಾಗ ಮೋಸ್ಟ್ ಫೇಮಸ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಡಬ್ಲಿನ್ ಅಂತ ಅಂದರೆ ಟೆಂಪಲ್ ಬಾರ್. ಸೊ ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ It's a dirty old town. Just to watch him die. When I hear that whistle blowing,
saying she was in her mind. ಟೆಂಪಲ್ ಬಾರ್ ಸ್ಟ್ರೀಟ್ ಬಂದ್ಬಿಟ್ಟು ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಹಿಸ್ಟಾರಿಕ್ ಏರಿಯಾಸ್ ಇನ್ ಡಬ್ಲಿನ್ ಅಂತಲೇ ಹೇಳ್ಬೋದು. ಇದಕ್ಕೆ 1300 ಇಯರ್ಸ್ ಹಿಸ್ಟ್ರಿ ಇದೆ. ಸೊ ನೋಡಲಿಕ್ಕೆ ತುಂಬ ಮಾಡರ್ನ್ ಅಂತ ಕಾಣುತ್ತೆ, ಬಟ್ ತುಂಬ ಹಳೆಯದಿದು. ಸೊ ಈ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಅಟ್ಲೀಸ್ಟ್ ವೈಬ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾದರೂ ಈ ಒಂದು ಸ್ಟ್ರೀಟ್ಗೆ ವಿಸಿಟ್ ಮಾಡಿ. ಸೊ ಡಬ್ಲಿನಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ನೈಸ್ ಎಕ್ಸ್ಪೀರಿಯನ್ಸ್, ಲೈವ್ ಮ್ಯೂಸಿಕ್ ಆಗಿರ್ಬೋದು, ಹಾಗೆ ಈ ಒಂದು ಸ್ಟ್ರೀಟ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ಅಲ್ಲಲ್ಲಿ ಮಳೆ ಬರ್ತಾ ಇತ್ತು, ಸೊ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಿದು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಬಿಡಿ. ಡೋಂಟ್ ಟೇಕ್ ಮೀ ರಾಂಗ್, ಇವನ್ ನಾನು ಸಹ ಡ್ರಿಂಕ್ಸ್ ಮಾಡಲ್ಲ, ಬಟ್ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟು ಸಿ ದ ಪ್ಲೇಸ್ ನಾವು ಒಂದು ಪಬ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ಆ್ಯಂಡ್ ಜ್ಯೂಸಸ್ ಎಲ್ಲ ತೊಗೊಂಡ್ವಿ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್, ಅದಕ್ಕೆ ನಾನು ಮಸ್ಟ್ ವಿಸಿಟ್ ಅಂತ ಹೇಳಿದೆ. ಓಕೆ, ಆ್ಯಂಡ್ ಏನು ಗೊತ್ತಾ, ಒಂದೊಂದು ಕಡೆ ಒಂದೊಂದು ಕಲ್ಚರ್ ಇರುತ್ತೆ. ಸೊ ನಾವು ಆ ಕಲ್ಚರ್ನ ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಅದಕ್ಕೊಂದು ರೆಸ್ಪೆಕ್ಟ್ ಇರುತ್ತೆ. ಹಾಗಾಗಿ ಐ ಆಮ್ ಜಸ್ಟ್ ಟೆಲ್ಲಿಂಗ್ ದಟ್ ಸ್ಟ್ರೀಟ್ ಈಸ್ ರಿಯಲಿ ಗುಡ್ ಆ್ಯಂಡ್ ಮಸ್ಟ್ ವಿಸಿಟ್ ಅಂತ. ಸೊ ಯಾರೆಲ್ಲ ಡಬ್ಲಿನ್ ವಿಸಿಟ್ ಮಾಡಿದ್ರೆ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ನಾವು ಇವಾಗ ಮನೆಗೆ ಹೊರಟ್ವಿ. ಸೊ ಇದು ಅವತ್ತಿನ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಆಫ್ಟರ್ನೂನ್ ಡೇ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ನಮಗೆ ಚೆಟ್ಲಾಗಿತ್ತು. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಮತ್ತೆ ಫ್ರೆಶ್ ಆಗಿ ಎದ್ಬಿಟ್ಟು ಅದಾದ ನಂತರ ಆಫ್ಟರ್ನೂನ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿ, ಅಂಡ್ ವಿಂಟರ್ ಸೇಲ್ ನಡೀತಿದೆ ಅಂತ ಗೊತ್ತಾಯ್ತು. ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ಸೊ ಟ್ರೈನ್ ಎಲ್ಲ ಕಂಪ್ಲೀಟ್ ಎಂಟಿ ಹೊಡಿತಾ ಇತ್ತು, ಬಿಕಾಸ್ ಆಫ್ಟರ್ನೂನ್ ಆಗಿತ್ತಲ್ಲ. ಹಾಗಾಗಿ ಯೂಶಲಿ ಟ್ರೈನ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ಸ್ ತುಂಬಾ ಕ್ರೌಡ್ ಇರುತ್ತಂತೆ. ಆ್ಯಂಡ್ ಈವ್ನಿಂಗ್ ಎಕ್ಸ್ಪೀರಿಯನ್ಸ್ನ ಅಲಾಂಗ್ ವಿತ್ ದ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಬಿಕಾಸ್ ಯಾಕೆ ಕ್ರೌಡ್ ಇರಲಿಲ್ಲ ಆ್ಯಂಡ್ ಗಜಿಬಿಜಿ ಅಂತ ಅನಿಸ್ತಿರ್ಲಿಲ್ಲ. ಆ್ಯಂಡ್ ಪೀಸ್ ಆಗಿರೋ ಅಂಥ ಜರ್ನಿನ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ನಾವು ಸುಮಾರಷ್ಟು ವರ್ಷ ಆಗಿತ್ತು ಆ್ಯಕ್ಚುಲಿ ಟ್ರೈನ್ ಜರ್ನಿ ಮಾಡಿದ್ದು, ಬಿಕಾಸ್ ಕೋವಿಡ್ ಬಂತು. ಅದಾದ ನಂತರ ನಾವು ನಮ್ಮ ಲೈಫಲ್ಲಿ ಬಿಸಿ ಆಗಿಬಿಟ್ಟಿದ್ವಿ. ಯೂಶಲಿ ಎಲ್ಲರ ಹೋದರೆ ಕಾರಲ್ಲಿ ಹೋಗೋದು ಬರೋದು ಇದೇ ಥರ ಆಗ್ತಾಯಿತ್ತು. ಸುಮಾರಷ್ಟು ವರ್ಷಗಳ ನಂತರ ನಾವು ಜರ್ನಿ ಮಾಡಿದ್ದು ಫ್ರಾನ್ಸಲ್ಲಿದ್ದಾಗ ಒಂದ್ಸತಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ವಿ. ಸೊ ಫ್ರಮ್ ದ ಫ್ರಾನ್ಸ್ ಟು ಸ್ವಿಟ್ಜರ್ಲ್ಯಾಂಡ್ ಟ್ರೈನ್ ಜರ್ನಿ ಸಹ ತುಂಬ ಚೆನ್ನಾಗಿತ್ತು. ಸೊ ಅದೇ ಥರದ ವೈಬ್ ಸ್ವಲ್ಪ ಕೊಡ್ತಾ ಇತ್ತು. ಸೊ ಅದನ್ನು ರಿಮೈಂಡ್ ಮಾಡಿಕೊಂಡು ನಾವು ಟ್ರೈನ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ಅಷ್ಟರಲ್ಲೇ ನಾವು ಸಿಟಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಅರೌಂಡ್ 40 to 50 ಮಿನಿಟ್ಸ್ ತಗೊಂತು ಅಂತ ಅನಿಸ್ತು ಟ್ರೈನ್ ಜರ್ನಿ. ಬಟ್ ನಮ್ಗೆ ಅಷ್ಟೊಂದು ಟಯರ್ಡ್ ಅಂತ ಅನಿಸ್ಲಿಲ್ಲ, ಬೇಗನೆ ರೀಚ್ ಆದ್ವಿ. ಆ್ಯಂಡ್ ಲೇಖನ ಆ್ಯಕ್ಚುಲಿ ಮನೇಲೇ ಇದ್ಲು, ಬಿಕಾಸ್ ಅವಳು ತುಂಬ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಆಗಿತ್ತು. ಅವಳಿಗೆ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಅವಳು ಅತ್ತೆಯವ್ರ ಜೊತೆ ಅಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಅಲ್ಲೇ ಬಿಟ್ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಮಾತ್ರ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಸಿಟಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಬಂದ್ವಿ. ಸೊ ಯಾವ ಪ್ಲೇಸ್ ಇದು? ಅದೇ ಕಾಲೋನಿ ಸ್ಟೇಷನ್ ಅಂತ ಬರುತ್ತೆ, ಡಬ್ಲಿನ್ ಸೆಂಟ್ರಲ್ ಸ್ಟೇಷನ್. ಸೊ ಇದು ಡಬ್ಲಿನ್ ಸಿಟಿ ಸೆಂಟರ್ ಸ್ಟೇಷನು. ಸೊ ಇಲ್ಲಿಗೆ ಬಂದಿದ್ದೀವಿ ಸಿಟಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಆ್ಯಂಡ್ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಹೆಂಗಿದೆ ಸಿಟಿ? ತುಂಬ ಚಿಲ್ಲಿಗಿದೆ, ಓಕೆ, ತುಂಬ ಚೆನ್ನಾಗಿದೆ, ತುಂಬ ರಶ್ ಇಲ್ಲ. ಸೊ ಬನ್ನಿ ಈಗ ನಾನು ನಿಮಗೊಂದು ಮೋಸ್ಟ್ ಯುನೀಕ್ ಆ್ಯಂಡ್ ಮಾಡ್ರನ್ ಅಟ್ರಾಕ್ಷನ್ಸ್ ಇನ್ ಡಬ್ಲಿನ್ ಅಂತ ಹೇಳ್ಬೋದು ಈ ಒಂದು ಪ್ಲೇಸ್. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಯುನೀಕ್ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ ಇದು. ಎಸ್, ದಿಸ್ ಇಸ್ ದ ಒನ್, ದ ಪೋರ್ಟಲ್ ಅಂತ ಹೇಳ್ಬಿಟ್ಟು. ಸೊ ಇದು ನಮಗೆ ಈಗ ಜನರಲಿ ನಾವೇನಾದರೂ ಯಾರ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಲೈವ್ ಆಗಿ ವಿಡಿಯೋ ಕಾಲ್ಸ್ ಮಾಡ್ತೀವಲ್ಲ, ಅದೇ ಥರ ಇದು ಸಿಟಿ ಲೈವ್ ವಿಡಿಯೋ ಕಾಲ್ ಕನೆಕ್ಷನ್ ಅಂತೆ. ತುಂಬಾ ಯುನೀಕ್ ಅಂತ ಅನಿಸುತ್ತೆ ಅಲ್ವಾ? ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬಿಕಾಸ್ ಆಫ್ ದ ಕ್ರೌಡ್ ಆ್ಯಂಡ್ ವಿದೌಟ್ ಮೈಕ್ ಏನೂ ಕೇಳಿಸ್ತಾ ಇರಲಿಲ್ಲ. ದಟ್ ಈಸ್ ದ ರೀಸನ್ ಐ ಆಮ್ ಗಿವಿಂಗ್ ದ ವಾಯ್ಸ್ ಓವರ್.
ಸೊ ನಾವು ಈ ಒಂದು ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಹಾಯ್ ಮಾಡಿಬಿಟ್ಟು ಸ್ಮೈಲ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ಬೋದು. ಬೇರೆ ಸಿಟಿ ಪೀಪಲ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಿರೋ ಅಂಥದ್ದು. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನ್ಯೂಯಾರ್ಕಲ್ಲಿ ಯಾವ್ದಾರ ಪೋರ್ಟಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ನಾವು ಅಲ್ಲಿನ ಜನ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋ ಥರ ಇಟ್ಸ್ ಜಸ್ಟ್ ಅನ್ ಲೈವ್ ವಿಡಿಯೋ ಕಾಲ್ ಅಂತಲೇ ಹೇಳ್ಬೋದು, ಆ ಥರ. ನಂಗೆ ಆ್ಯಕ್ಚುಲಿ ಯುರೋಪಿಯನ್ ಸ್ಟೈಲ್ ಕ್ಲಾತಿಂಗ್ ತುಂಬಾ ಇಷ್ಟ ಆಗುತ್ತೆ. ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಇಲ್ಲಿ ಆಫರ್ಸ್ ಇದೆ ಅಂತ ಗೊತ್ತಾದಮೇಲೆ ನಾವು ಬೇಗನೆ ಶಾಪಿಂಗ್ ಮುಗಿಸ್ಕೊಂಬರೋಣ ಅಂತ ಬಂದ್ವಿ. ಇನ್ ಬಿಟ್ವೀನ್ ನಾವು ಇಲ್ಲೊಂದು ಬೇಕ್ರಿಗೆ ವಿಸಿಟ್ ಮಾಡಿ ಕೆಲವಷ್ಟು ಡೆಸರ್ಟ್ಸ್ನ ಟ್ರೈ ಮಾಡಿದ್ವಿ, ಇಷ್ಟ ಆಯಿತು. ಅದಾದ ನಂತರ ನಾವು ಅಲ್ಲಿಂದ ಇದೊಂದು ಪೆನ್ನಿಸ್ ಅಂತ ಹೇಳ್ಬಿಟ್ಟು ಒಂದು ಶಾಪಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತುಂಬಾನೇ ಯೂನಿಕ್ ಆಗಿರೋಂಥ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ವಿಂಟರ್ ಸೇಲ್ ನಡೀತಾ ಇರೋದ್ರಿಂದ ಆಫರ್ ಸಹ ತುಂಬಾನೇ ಚೆನ್ನಾಗಿತ್ತು. ಸೊ ನಾನು ಇನ್ ಬಿಟ್ವೀನ್ ನಾವು ಶಾಪಿಂಗ್ ಮಾಡಿರೋಂಥದ್ದು ಅದೆಲ್ಲ ನಾನು ಇನ್ನೂ ಶೇರ್ ಮಾಡಿಲ್ಲ, ಬಿಕಾಸ್ ಲೆಂತಿ ಆಗುತ್ತೆ ವಿಡಿಯೋ. ಆ್ಯಂಡ್ ದೆನ್ ನಮಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ, ಆಲ್ಮೋಸ್ಟ್ 1 hour 1.5 hour ಏನೋ ಇತ್ತು, ಬಿಕಾಸ್ ಇಲ್ಲೆಲ್ಲ 8:30ಗೆಲ್ಲ ಶಾಪ್ಸ್ ಕ್ಲೋಸ್ ಮಾಡಿಬಿಡ್ತಾರೆ. ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸ್ ಎಲ್ಲ, ತುಂಬ ಚೆನ್ನಾಗಿದೆ. ರಿಯಲಿ ನೈಸ್. ಆ್ಯಂಡ್ ಅಲ್ಲಿಂದ ನಾವು ರಿಟರ್ನ್ ಹೋಗಬೇಕಾದ್ರೆ ಇಲ್ಲಿನ ಫೇಮಸ್ ಸ್ವೀಟ್ಸ್, ಇಲ್ಲಿನ ಫೇಮಸ್ ಫುಡ್ ಏನೇನಿತ್ತು ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಬೇಕರಿಗೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಸಮ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಸಮ್ ಡೆಸರ್ಟ್ಸ್ ಅಗೇನ್ ಟ್ರೈ ಮಾಡಿದ್ವಿ. ಸೊ ಮಳೆ ಬರ್ತಾ ಇತ್ತು, ಹಾಗಾಗಿ ನಾವು ಇನ್ನು ಮತ್ತೆ ಟ್ರೈನ್ ಸ್ಟೇಷನ್ ಹತ್ರ ಹೋಗಬೇಕು. ಸೊ ಹಾಗೆ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಆ್ಯಂಡ್ ಇನ್ ಬಿಟ್ವೀನ್ ನಾನು ಟಿಕೆಟ್ನ ಕಳ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಮತ್ತೆ ಟಿಕೆಟ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಅಗೇನ್ ಟಿಕೆಟ್ ಪರ್ಚೇಸ್ ಮಾಡಿದ್ದಾಯಿತು. ಸಮ್ಟೈಮ್ಸ್ ಹಿಂಗೆ ಆಗುತ್ತೆ, ನಾನು ಯೂಶಲಿ ಕಳಿಯಲ್ಲ, ಬಟ್ ಜಾಕೆಟ್ ಪಾಕೆಟಲ್ಲಿ ಇಟ್ಟಿದ್ದೆ, ಹಾಗಾಗಿ ಮೊಬೈಲ್ ಅದರಲ್ಲೇ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಫೋನ್ ತೆಗೆದಾಗ ಟಿಕೆಟ್ ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಆ್ಯಂಡ್ ಅಗೇನ್ ಚೆನ್ನಾಗಿ ಬೈಸ್ಕೊಂಡಿದ್ದಾಯಿತು ನನ್ನ ಹಸ್ಬೆಂಡ್ ಜೊತೆ, ಬಿಕಾಸ್ ಮಳೆ ಬರ್ತಾ ಇದೆ. ಆ್ಯಂಡ್ ಲೀಗನ ಅಲ್ಲಿ ಬೇರೆ ಕಡೆ ಇದ್ದಾಳೆ, ಹಾಗಾಗಿ ಅವಳು ಸಹ ಕಾಲ್ ಮಾಡ್ತಾ ಇದ್ಲು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಸಮ್ಹೌ ವಿ ಜಸ್ಟ್ ಮ್ಯಾನೇಜ್. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸ್ತು. ಯುರೋಪಿಯನ್ ಸ್ಟೈಲ್ ಔಟ್ಫಿಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ಸ್ ನೈಸ್. ಆ್ಯಂಡ್ ಮಳೆ ಬರ್ತಿದೆ, ಸೊ ಈ ಥಾಟ್ ಓಕೆ ವಿಲ್ ಗೋ ಅರ್ಲಿ ಅಂತ ಹೇಳಿಬಿಟ್ಟು ಕೂಲ್. ಸಿ ಯು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವೇ ಒಂದು ಅಂದ್ಕೊಂಡಿರ್ತೀವಿ, ಇನ್ನೊಂದು ಆಗ್ತಾ ಇರುತ್ತೆ. ಸೊ ನಾವು ಈಸಿಯಾಗಿ ಸ್ಮೂತಾಗಿ ಬೇಗ ಬಂದು ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೆ ಬರುತ್ತೆ ಅಂತ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಇಲ್ಲಿ ಎಲ್ಲ ಸ್ಟೋರ್ಸ್ಗಳು ಅರೌಂಡ್ 8-8:30 ಅಷ್ಟರಲ್ಲೆಲ್ಲ ಶಾಪಿಂಗ್ ಮಾಲ್ಸ್ಗಳು ಸಹ ಎಲ್ಲ ಕ್ಲೋಸ್ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದ್ದು ಡೇನ ಲೇಟಾಗಿ ಆಫ್ಟರ್ನೂನ್, ಹಾಗಾಗಿ ನಾವು ರೀಚ್ ಆಗಿದ್ದು ಸ್ವಲ್ಪ ಲೇಟಾಗಿ. ಆ್ಯಂಡ್ ಶಾಪಿಂಗ್ ಮಾಡಬೇಕು ಅಂದರೆ ಮಿನಿಮಮ್ 2-2.5 hours ಬೇಕಾಗುತ್ತೆ. ಮೆನ್ಸ್ ಸೆಕ್ಷನ್ಸ್ ಏನಿದೆ, ಲೇಡೀಸ್ ಸೆಕ್ಷನ್ಸ್ ಏನಿದೆ, ಕಿಡ್ಸ್ ಸೆಕ್ಷನ್ಸ್ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದು. ಆ್ಯಂಡ್ ಅಷ್ಟು ಈಸಿಯಾಗಿ ಶಾಪಿಂಗ್ ಎಲ್ಲ ಮುಗಿಯೋದಿಲ್ಲ. ಬಟ್ ಇನ್ ಬಿಟ್ವೀನ್ ನಮಗೆ ಜಾಕೆಟ್ಸ್ ಎಲ್ಲ ಚೆನ್ನಾಗಿ ಸಿಕ್ತು, ಅದನ್ನೊಂದು ಕಲೆಕ್ಟ್ ಮಾಡಿಕೊಂಡು ಹೊರಟಿದ್ದಾಯಿತು. ಸೊ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ನಾವು ಹೋಗಬೇಕಾಗಿದ್ದ ಟ್ರೈನು ಹೊರಟೋಗಿತ್ತು. ಸೊ ಒಂದು 5 minutes ಲೇಟ್ ಆಗಿರೋದ್ರಿಂದ 1/2 hour ವೆಯ್ಟ್ ಮಾಡಬೇಕಾಯಿತು. ಸೊ ಟ್ರೈನ್ ಸ್ಟೇಷನಲ್ಲಿ ವೆಯ್ಟ್ ಮಾಡಿ ಅದಾದ ನಂತರ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಮನೆಗೆ ಹೋದ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್, ಟೇಕ್ ಕೇರ್.